ನಮಸ್ಕಾರ. ಜಗದೀಶ ಚಂದ್ರ ಬೋಸ್ ತಿರಸ್ಕಾರಕ್ಕೆ ಒಳಗಾದ ವಿಜ್ಞಾನಿಯೇ ಅಥವಾ ಅಲೌಕಿಕವಾದಿಯೇ? ಇದು ಇಂದಿನ ನಮ್ಮ ವಿಷಯ. 1858ರಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು ಈಗಿನ ಬಾಂಗ್ಲಾದೇಶದಲ್ಲಿರುವ ಮೈಮೋನ್ ಸಿಂಗ್ ಪಟ್ಟಣದಲ್ಲಿ ಹುಟ್ಟುತ್ತಾರೆ. ತಂದೆ ಭಗವಾನ್ ಚಂದ್ರ ಉಪವಿಭಾಗಾಧಿಕಾರಿಯಾಗಿರ್ತಾರೆ. ಜಗದೀಶ್ ಚಂದ್ರ ಬೋಸ್ ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ಅವರ ಕುಟುಂಬ ಈಗಿನ ಬಾಂಗ್ಲಾದೇಶದಲ್ಲಿರುವ ಪದ್ಮಾ ನದಿ ದಡದಲ್ಲಿರುವ ಫರೀದ್ಪುರಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಅವರ ಮಧ್ಯಮ ವರ್ಗದ ಕುಟುಂಬ ಸುಧಾರಣಾವಾದಿ ಮತ್ತು ಜಾತಿ ನಿರಾಕರಣೆಯ ಬ್ರಹ್ಮೋ ಸಮಾಜಕ್ಕೆ ಸೇರಿರುತ್ತೆ. ಜಗದೀಶ್ ಚಂದ್ರ ಬೋಸ್ ಅವರಿಗೆ ಒಬ್ಬ ಅಕ್ಕ, 4 ಜನ ತಂಗಿಯರು ಇರ್ತಾರೆ. ಆಗಿನ ಕಾಲದಲ್ಲಿ ಅಧಿಕಾರದಲ್ಲಿದ್ದಂಥ ಬಂಗಾಳಿಗಳು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸ್ತಾ ಇರ್ತಾರೆ. ಆದರೆ ಭಗವಾನ್ ಚಂದ್ರರಿಗೆ ತಮ್ಮ ಮಾತೃಭಾಷೆಯ ಮೇಲೆ ಅಪಾರವಾದ ಅಭಿಮಾನ ಇರುತ್ತೆ. ಆದ್ದರಿಂದ ಅವರು ಜಗದೀಶ್ ಚಂದ್ರ ಬೋಸ್ರನ್ನ ಸನಾತನ ಮಾದರಿಯ ಪಾಠಶಾಲೆಗೆ ಸೇರಿಸ್ತಾರೆ. ಮುಂದೆ ಜಗದೀಶ್ ಚಂದ್ರ ಬೋಸ್ ಅವರು ಕೋಲ್ಕತ್ತಾದ ಸೇಂಟ್ ಜೇವಿಯರ್ ಕಾಲೇಜಿನ ಸೇರಿ ಪದವಿಯನ್ನು ಪಡೀತಾರೆ. ಆ ಕಾಲದಲ್ಲಿ IAS ಪರೀಕ್ಷೆ ಬರೆದು ಉನ್ನತ ಅಧಿಕಾರಿಯಾಗೋದು ಬಂಗಾಳಿಗಳಲ್ಲಿ ಸರ್ವೇ ಸಾಮಾನ್ಯ ಸಂಗತಿ ಆಗಿರುತ್ತೆ. ಜಗದೀಶ್ ಚಂದ್ರರು ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಾರೆ. ಆದರೆ ಬ್ರಿಟಿಷರ ಸೇವೆಯಲ್ಲಿದ್ದಂಥ ಭಗವಾನ್ ಚಂದ್ರರಿಗೆ ತಾವು ಪರಕರಿಯರ್ ಗುಲಾಮ್ ಅನ್ನುವ ಪ್ರಜ್ಞೆ ಅಂತರಂಗದಲ್ಲಿ ಕಾಡ್ತಾ ಇರ್ತದೆ. ಅದಕ್ಕಾಗಿ ಅವರು ಜಗದೀಶ್ ಚಂದ್ರ ಅವರಿಗೆ ವೈದ್ಯಕೀಯ ಅಥವಾ ವಿಜ್ಞಾನದ ಯಾವುದೇ ವಿಭಾಗದಲ್ಲಿ ಪರಿಗಣಿತಿ ಗಳಿಸಬೇಕಂತ ಸೂಚಿಸ್ತಾರೆ. ತಂದೆಯ ಆಶೆಯ ಮೇರೆಗೆ ಜಗದೀಶ್ ಚಂದ್ರ ಬೋಸ್ ಅವರು ಲಂಡನ್ನಲ್ಲಿ ವೈದ್ಯಕೀಯ ವ್ಯಾಸಂಗಕ್ಕೆ ಸೇರ್ತಾರೆ. ಇಲ್ಲಿರ್ಬೇಕಾದ್ರೆ ಮೊದಲಿಂದಲೂ ಅವರಿಗೆ ಕಾಡ್ತಾ ಇದ್ದಂಥ ಕಾಲ ಅಜರ್ ಎಂಬ ರೋಗ ಅವ್ರನ್ನ ಅತಿಯಾಗಿ ಬಾಧಿಸುತ್ತೆ. ಹಿತೈಷಿಗಳ ಮತ್ತು ಅಧ್ಯಾಪಕರ ಸಲಹೆಯಂತೆ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಜಗದೀಶ್ ಚಂದ್ರ ಬೋಸ್ ಅವರು ಕೇಂಬ್ರಿಡ್ಜ್ನ ಕ್ರೈಸ್ತ ಕಾಲೇಜಿಗೆ ಸೇರಿ ವಿಜ್ಞಾನ ವಿದ್ಯಾರ್ಥಿ ಆಗ್ತಾರೆ. 1884ರಲ್ಲಿ ಇಲ್ಲಿಂದ BA ಪದವಿಯನ್ನು ಗಳಿಸಿ ಮುಂದಿನ ವರ್ಷ ಲಂಡನ್ನಿಂದ BSc ಪದವಿಯನ್ನು ಪಡೆದು ಭಾರತಕ್ಕೆ ಮರಳುತ್ತಾರೆ. ಜಗದೀಶ್ ಚಂದ್ರ ಅವರು 1885ರಲ್ಲಿ ಕಲ್ಕತ್ತಾಕ್ಕೆ ಹಿಂದಿರುಗಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಭೌತ ವಿಜ್ಞಾನದ ಉಪನ್ಯಾಸಕರಾಗಿ ಕೆಲಸ ಪ್ರಾರಂಭ ಮಾಡ್ತಾರೆ. ಹಾಗೆ ವಿಜ್ಞಾನದ ಪ್ರಾಧ್ಯಾಪಕರಾಗಿ ನೇಮಕಗೊಂಡಂಥ ಮೊದಲ ಭಾರತೀಯವರಾಗಿರುತ್ತಾರೆ. ಇಲ್ಲಿ ವರ್ಣಭೇದ ನೀತಿ ಉತ್ತುಂಗದಲ್ಲಿರ್ತದೆ. ಸಮಾನ ಪದವಿ ಗಳಿಸಿದ ಭಾರತೀಯ ಹಾಗೂ ಬ್ರಿಟಿಷ್ ಅಧ್ಯಾಪಕರ ನಡುವಿನ ವೇತನಗಳಲ್ಲಿ ಸಂಬಳದಲ್ಲಿ ತಾರತಮ್ಯಗಳು ಇರ್ತವೆ. ಇದನ್ನು ಸಹಿಸಿದಂಥ ಜಗದೀಶ್ ಚಂದ್ರ ಅವರು 3 ವರ್ಷ ಸಂಬಳವನ್ನು ಪಡೆದೇ ಪ್ರತಿಭಟನೆಯನ್ನು ಮಾಡ್ತಾರೆ. ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೂ ವಿದ್ಯಾ ಇಲಾಖೆಯ ನಿರ್ದೇಶಕನಾಗಿದ್ದಂಥ ಬ್ರಿಟಿಷ್ ಅಧಿಕಾರಿ ಜಗದೀಶ್ ಚಂದ್ರ ಬೋಸ್ ಅವರ ಪ್ರತಿಭೆಯನ್ನು ಗಮನಿಸಿ ಅವರ ಪ್ರತಿಭಟನೆಯ ಹಿನ್ನೆಲೆಯನ್ನು ತಿಳ್ಕೊಂಡು 3 ವರ್ಷಗಳ ಪೂರ್ಣ ವೇತನವನ್ನು ನೀಡ್ತಾರೆ. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರಯೋಗಾಲಯ ಇರೋದಿಲ್ಲ. ಬೋಸ್ ಯತ್ನದಿಂದ ಪ್ರಯತ್ನಗಳಿಂದಾಗಿ 6 ವರ್ಷಗಳ ನಂತರ ಸಣ್ಣದೊಂದು ಪ್ರಯೋಗಾಲಯ ಮಂಜೂರಾಗುತ್ತೆ. ದೇಶೀಯ ವಿಜ್ಞಾನಿಗಳು ಸಂಶೋಧನೆ ಮಾಡೋದು ಆಗಿನ ಕಾಲಕ್ಕೆ ಕೇಳರಿಯದ ವಿಷಯ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿನೇ ಜಗದೀಶ್ ಚಂದ್ರ ಬೋಸ್ ಅವರು ಕಾಲೇಜಿನ ಒಂದು ಸಣ್ಣ ಕೋಣೆಯಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೀತಾರೆ. ಅಲ್ಲಿ ಅವರು ವಿದ್ಯುತ್ ಕಾಂತಿ ಅಲೆಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅವುಗಳು ಚಲಿಸಬೇಕಾದ್ರೆ ಅವುಗಳ ಪ್ರಸರಣ ಅಂದರೆ ಹರಡುವಿಕೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಅನ್ವೇಷಣೆ ಮಾಡೋದಕ್ಕೆ ಸ್ವತಃ ತಯಾರಿಸಿದ ಸಾಧನಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಅವರಿಗೆ ಸಹಾಯ ಮಾಡೋದಕ್ಕೆ ಕೇವಲ ಒಬ್ಬ ವೆಲ್ಡರ್ ಮಾತ್ರ ನೆರವಿಗೆ ಬಂದಿರ್ತಾನೆ. ಯುರೋಪಿಯನ್ ವಿಜ್ಞಾನಿಗಳು ಬೃಹತ್ ಆಕಾರದ ಉಪಕರಣಗಳನ್ನು ಬಳಸ್ತಾ ಇದ್ದ ಸಮಯದಲ್ಲಿ ಈ ಸರಳ ದೇಶೀಯ ಸಾಧನಗಳ ಮೂಲಕ ಜಗದೀಶ್ ಚಂದ್ರ ಬೋಸರು ತಮ್ಮದೇ ಆದ ರೀತಿಯಲ್ಲಿ ಸಂಶೋಧನೆಯಲ್ಲಿ ಮುನ್ನಡೆತಾರೆ. 1894ರಲ್ಲಿ ಬೋಸ್ ಅವರು ಮಿಲಿಮೀಟರ್ ತರಂಗಗಳನ್ನ ಕಂಡುಹಿಡಿತಾರೆ. ಈ ತರಂಗಗಳನ್ನ ಮೈಕ್ರೋವೇವ್ಸ್ಗಳಂತ ಅಂದರೆ ಸೂಕ್ಷ್ಮ ತರಂಗಗಳಂತ ಕರೀತಾರೆ. ಇದಕ್ಕಾಗಿ ಅವರು ತಾವೇ ತಯಾರು ಮಾಡಿದಂಥ ಕೊಹೆರರ್ ಅನ್ನುವ ಒಂದು ಸಾಧನವನ್ನು ಬಳಸ್ತಾರೆ. ಇದು ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಇರುವ ವಾಹಕ ಸುರುಳಿಯಾಕಾರದಂಥ ಸ್ಪ್ರಿಂಗ್ಗಳಿಂದ ತುಂಬಿದ ಒಂದು ಉಪಕರಣ ಆಗಿರುತ್ತೆ. ಮುಂದಿನ ವರ್ಷ ಅವರು ತಮ್ಮ ಆವಿಷ್ಕಾರವನ್ನು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಪ್ರೇಕ್ಷಕರ ಮುಂದೆ ತೋರಿಸ್ತಾರೆ. ಮೈಕ್ರೋವೇವ್ ಅದೃಶ್ಯ ತರಂಗಗಳು ಗಾಳಿಯ ಮೂಲಕ ಬೆಳಕಿನಂತೆಯೇ ಹೇಗೆ ಪ್ರಯಾಣ ಮಾಡ್ತವೆ ಅನ್ನೋದನ್ನು ಅವರು ಸತಾರ್ಕಿಕವಾಗಿ ತೋರಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವು ಮರ, ಕಲ್ಲು ಮತ್ತು ಮಾನವ ದೇಹದ ಮೂಲಕ ಕೂಡ ದಾಟಿ ಹೋಗಬಲ್ಲು ಅಂತ ಅವರು ಪ್ರಯೋಗಗಳ ಮೂಲಕ ಸಾಧಿಸಿ ತೋರಿಸ್ತಾರೆ. ಈ ಪ್ರದರ್ಶನದ ಪ್ರಯೋಗದಲ್ಲಿ 3 ಕಲ್ಲಿನ ಗೋಡೆಗಳ ಮೂಲಕ ಮತ್ತು ಬಂಗಾಳದ ಗವರ್ನರ್ ಮೂಲಕ ಅದೃಶ್ಯವಾಗಿ ಮೈಕ್ರೋವೇವ್ಗಳು ಸಾಗಿ 75 ಅಡಿ ದೂರದಲ್ಲಿ ಇರಿಸಲಾಗಿದ್ದಂಥ ಕೊಹೆರರನ್ನ ತಲುಪಿ ಅಲ್ಲಿ ವಿದ್ಯುತ್ ಗಂಟೆಯನ್ನು ಬಾರಿಸಿ ಲೋಡ್ ಮಾಡಿದ ಪಿಸ್ತೂಲನ್ನು ಕೂಡ ಪ್ರಚೋದನೆ ಮಾಡ್ತವೆ. ಇದನ್ನು ಕಂಡು ಜಗದೀಶ್ ಚಂದ್ರ ಬೋಸರ ಪ್ರತಿಭೆಯನ್ನು ಕಂಡು ಜನ ಬೆರಗಾಗ್ತಾರೆ. ಭಾರತ ಸರ್ಕಾರ ಮುಂದಿನ 2 ವರ್ಷಗಳ ಕಾಲ ಜಗದೀಶ್ ಚಂದ್ರ ಬೋಸ್ ಅವರನ್ನು ಇಂಗ್ಲೆಂಡ್ ಮತ್ತು ಯುರೋಪ್ ಪ್ರವಾಸಕ್ಕೆ ಕಳಿಸುತ್ತೆ. ಅಲ್ಲಿ ಅವರು ತಮ್ಮ ಆವಿಷ್ಕಾರ ಮತ್ತು ಉಪಕರಣಗಳನ್ನ ಪ್ರದರ್ಶನ ಮಾಡ್ತಾರೆ. ಅವರ ಪ್ರಯೋಗಗಳನ್ನ ಶಸ್ತ್ರಚಿಕಿತ್ಸಕನಾಗಿದ್ದಂಥ ಜೋಸೆಫ್ ಲಿಸ್ಟರು ಮತ್ತು ಲಾರ್ಡ್ ಕೆಲ್ವಿನ್ ಮೆಚ್ಚಿ ಹೊಗಳ್ತಾರೆ. ಕೆಲ್ವಿನ್ ಭಾರತ ಸರ್ಕಾರಕ್ಕೆ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಪ್ರಯೋಗಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ರೇಡಿಯೋ ಸಂಪರ್ಕದಲ್ಲಿ ಅವರ ಪ್ರಯೋಗಗಳಿಗೆ ಉತ್ತಮ ಬೆಂಬಲ ನೀಡಬೇಕಂತ ಒತ್ತಾಯವನ್ನು ಮಾಡ್ತಾರೆ. ಅತ್ಯಂತ ಗಂಭೀರವಾದ ಬ್ರಿಟಿಷ್ ಪತ್ರಿಕೆಗಳು ಸಹ ಅವರನ್ನು ಗಮನಾರ್ಹವಾಗಿ ಮೂಲ ಮತ್ತು ಸಂವೇದನಶೀಲ ವಿಜ್ಞಾನಿ ಅಂತ ಕರೀತವೆ.
ರಾಯಲ್ ಸೊಸೈಟಿ ಮತ್ತು ಪ್ರತಿಷ್ಠಿತ ನಿಯತಕಾಲಿಕೆಗಳು ಜಗದೀಶ್ ಚಂದ್ರ ಬೋಸ್ ಅವರ ಸಂಶೋಧನೆಗಳನ್ನು ನಿಯಮಿತವಾಗಿ ಪ್ರಕಟಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅದು ಸಂಸ್ಥೆ ವೈರ್ಲೆಸ್ ಸಂವಹನ ಆವಿಷ್ಕಾರಗಳಿಗಾಗಿ ಜಗದೀಶ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ಪದಕವನ್ನು ಕೂಡ ನೀಡ್ತಾ ಇದೆ. ವೈದ್ಯುತ್ ಕಾಂತೀಯ ಪ್ರಯೋಗಗಳಲ್ಲಿ ಕೊಹೆರರ್ ಬಳಸಬೇಕಾದ್ರೆ ಜಗದೀಶ್ ಚಂದ್ರ ಬೋಸ್ ಗಮನಿಸಿದಂಥ ಒಂದು ಸಂಗತಿ ಅವರ ವೃತ್ತಿ ಜೀವನದ ಹಾದಿಯನ್ನು ಬದಲಾಯಿಸುತ್ತೆ. ಅವರ ಪ್ರಯೋಗಗಳು ಮುಂದುವರೆದಂತೆ ಸಾಧನದ ಒಳಗಡೆ ಇರುವ ಸುರುಳಿಗಳು ವಿಕಿರಣಕ್ಕೆ ಒಳಗಾಗಿ ಸೂಕ್ಷ್ಮ ರೂಪದಲ್ಲಿ ಆಯಾಸವನ್ನು ಹೊಂದುತ್ತವೆ ಅಂತ ಅವರಿಗೆ ಭಾಸವಾಗುತ್ತೆ. ಕೆಲವು ಗಂಟೆಗಳ ಕಾಲ ಬಿಡುವು ನೀಡಿದಾಗ ಉಪಕರಣ ತನ್ನ ಶಕ್ತಿಯನ್ನು ಮರಳಿ ಪಡೆದಂತೆ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಭಾಸವಾಗುತ್ತೆ. ಇದನ್ನು ಬೋಸ್ ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪ್ರಾಣಿಗಳ ಸಾವಯವ ಸ್ನಾಯು ಅಂದರೆ ಆರ್ಗ್ಯಾನಿಕ್ ಮಜ್ಜಲು ಮತ್ತು ಅಜೈವಿಕ ಲೋಹಗಳು, ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂದರೆ ಜೀವ ಇಲ್ಲದಿರ್ತಕ್ಕಂಥ ಲೋಹಗಳು ಉತ್ತೇಜನಗಳಿಗೆ ಅಂದರೆ ಸ್ಟಿಮ್ಯುಲೇಷನ್ಗೆ ಒಳಗಾದಾಗ ಒಂದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸ್ತೇವೆ ಅಂತೇಳಿ ತೀರ್ಮಾನ ಮಾಡ್ತಾರೆ. ಇದು ಜೀವಂತ ಮತ್ತು ನಿರ್ಜೀವ ಅಂದರೆ ಜಡ ಮತ್ತು ಚೇತನಗಳ ನಡುವಿನ ಸ್ವೀಕೃತ ಗಡಿಗಳನ್ನು ಮುಸುಕುಗೊಳಿಸುತ್ತದೆ ಅಂತ ಅವರು ನಂಬಿರ್ತಾರೆ. ಜಡ ಮತ್ತು ಚೇತನಗಳ ನಡುವೆ ವ್ಯತ್ಯಾಸಗಳಿಲ್ಲ ಎನ್ನುವ ಜಗದೀಶ್ ಚಂದ್ರ ಬೋಸ್ ಅವರ ನಂಬಿಕೆ 1900ರಲ್ಲಿ ನಡೆದ ಪ್ಯಾರಿಸ್ ಪ್ರದರ್ಶನದಲ್ಲಿ ಇನ್ನೊಂದು ದಿನವನ್ನು ತೆಗೆದುಕೊಳ್ತದೆ. 1900ರ ಪ್ಯಾರಿಸ್ ಪ್ರದರ್ಶನದಲ್ಲಿ ತಮ್ಮ ಸಂಶೋಧನೆಗಳನ್ನು ಅನಾವರಣಗೊಳಿಸೋದಕ್ಕೆ ಬೋಸ್ ನಿರ್ಧಾರ ಮಾಡ್ತಾರೆ. 7 ತಿಂಗಳುಗಳ ಕಾಲ ನಡೆದ ಈ ಪ್ರದರ್ಶನಕ್ಕೆ 5 ಕೋಟಿಗೂ ಹೆಚ್ಚು ಸಂದರ್ಶಕರು ಬಂದಿರ್ತಾರೆ. ಆ ಪ್ರದರ್ಶನದಲ್ಲಿ ಆವರೆಗೆ ಸಾಗಿದ ಎಲ್ಲ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಧನಗಳು ಮತ್ತು ಉಪಕರಣಗಳು ಪ್ರದರ್ಶನಕ್ಕೆ ಇಟ್ಟಲ್ಪಟ್ಟಿರ್ತವೆ. ಸೊರ್ಬನ್ನಲ್ಲಿ ಅಂತಾರಾಷ್ಟ್ರೀಯ ಭೌತ ವಿಜ್ಞಾನ ಕಾಂಗ್ರೆಸ್ನಲ್ಲಿ ಸಂಶೋಧನೆಗಳನ್ನು ತೋರಿಸುವ ಆಹ್ವಾನ ಜಗದೀಶ್ ಚಂದ್ರ ಬೋಸ್ ಅವರಿಗೆ ದಕ್ಕುತ್ತೆ. ಸುಮಾರು 80,000 ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಭಾಗವಹಿಸಿದ್ದಂಥ ಈ ಸಮ್ಮೇಳನದಲ್ಲಿ ಆಹ್ವಾನಿತರಾದಂಥ ಕೇವಲ ಇಬ್ಬರು ಭಾರತೀಯ ಪ್ರತಿನಿಧಿಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ಒಬ್ಬರೇ ಆಗಿರ್ತಾರೆ ಮತ್ತು ಅವರು ಏಕೈಕ ಭಾರತೀಯರು ಕೂಡ ಆಗಿರ್ತಾರೆ. ಮುಂದೆ ನೊಬೆಲ್ ಪ್ರಶಸ್ತಿ ಪಡೆದ ಪಿಯರೆ ಕ್ಯೂರಿ ಅಧ್ಯಕ್ಷತೆ ವಹಿಸಿದ್ದ ವಿದ್ಯುತ್ ಮತ್ತು ಕಾಂತೀಯತೆ ಅಂದರೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಕುರಿತಾದಂಥ ಗೋಷ್ಠಿಯಲ್ಲಿ ಜಗದೀಶ್ ಚಂದ್ರ ಬೋಸ್ ಹುಮ್ಮಸ್ಸಿನಿಂದ ಜಡ ಮತ್ತು ಚೇತನಗಳ ನಡುವೆ ಭೇದ ಇಲ್ಲ ಅಂತ ಪ್ರತಿಪಾದನೆಯನ್ನು ಮಾಡ್ತಾರೆ. ಲೋಹದಂಥ ಜಡ ವಸ್ತುಗಳಲ್ಲಿ ಸಂವೇದನೆ ಬಹಳ ಸೂಕ್ಷ್ಮ ಆಗಿರೋದ್ರಿಂದ ಅದನ್ನು ಅಳೆಯೋದಕ್ಕಾಗೋದಿಲ್ಲ ಅಂತ ಅವರು ತಿಳಿಸ್ತಾರೆ. ಜರ್ಮನ್ ಭೌತ ವಿಜ್ಞಾನಿ ಎಮಿಲ್ ವಾರ್ಬರ್ಗು ಜಗದೀಶ್ ಚಂದ್ರ ಬೋಸ್ ಕೊಹೆರರ್ ಕುರಿತಾಗಿ ಸಮುದ್ರ ಸಂಶೋಧನೆ ನಡೆಸಿದ್ದು ಬೇರೆಯವರಿಗೆ ಏನು ಉಳಿಸಿಲ್ಲ ಅಂತ ಹೇಳಿದಾಗ ಲಂಡನ್ನಲ್ಲಿ ವಾಸ್ತಾ ಇದ್ದಂಥ ಬೋಸು ಬಹಳ ಉತ್ಸಾಹಗೊಳ್ತಾರೆ ಮತ್ತು ತಮ್ಮ ಸಂಶೋಧನೆಗಳನ್ನು ಮುಂದುವರಿಸ್ತಾರೆ. 1900ರ ಮೇ ತಿಂಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು ರಾಯಲ್ ಇನ್ಸ್ಟಿಟ್ಯೂಟ್ನಲ್ಲಿ 350ಕ್ಕೂ ಹೆಚ್ಚು ವಿಜ್ಞಾನಿಗಳ ಮುಂದೆ ಜಡ ಮತ್ತು ಚೇತನಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಭಾಷಣ ಮಾಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಪ್ರಾಣಿ ಮತ್ತು ಲೋಹದ ತಂತಿನಲ್ಲಿ ಆಯಾಸ ಉಂಟಾದಾಗ ವಿದ್ಯುತ್ ಹರಿವಿಕೆಯಲ್ಲಿ ಆಗತಕ್ಕಂಥ ವ್ಯತ್ಯಾಸವನ್ನ ಪ್ರಯೋಗಗಳ ಮೂಲಕ ತೋರಿಸ್ತಾರೆ. ಲೋಹ ವಿಜ್ಞಾನಿ ವಿಲಿಯಂ ರಾಬರ್ಟ್ಸ್ ಅಷ್ಟೇನು, ನಾನು ನನ್ನ ಜೀವನದ ಉದ್ದಕ್ಕೂ ಲೋಹಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೇನೆ. ಈಗ ಅವುಗಳಿಗೆ ಜೀವವಿದೆ ಅನ್ನುವ ಚಿಂತನೆಯೇ ನನಗೆ ಸಂತೋಷ ಮತ್ತು ಹುರುಪನ್ನು ಉಂಟು ಮಾಡಿದೆ ಅಂತ ಹೇಳ್ತಾರೆ. ಆದರೆ ಈ ಅಭಿಪ್ರಾಯ ಎಲ್ಲ ವಿಜ್ಞಾನಿಗಳದು ಆಗಿರೋದಿಲ್ಲ. ಲಂಡನ್ನಿನ ದಿನಪತ್ರಿಕೆ ದಿ ಗ್ಲೋಬ್ ಗೃಹಿಣಿಯರು ಬೆಂಕಿ ಇಡುವ ಕಬ್ಬಿಣದ ಉಪಕರಣಗಳನ್ನ ಮುದ್ರಿಸ್ತಾ ಇರುವ ಚಿತ್ರಣದ ಜೊತೆಗೆ ಬೋಸ್ ಅವರನ್ನ ಲೇವಡಿ ಮಾಡುತ್ತೆ. ಹಾಗೆ ದಿ ಡೇಲಿ ಮೇಲ್ ವ್ಯಂಗ್ಯವಾಗಿ ಲೋಹಗಳನ್ನ ಬಳಕೆಯ ಕ್ರೂರತೆಯಿಂದ ಕಾಪಾಡೋದಕ್ಕೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಅಣಕಿಸುತ್ತೆ. ಕೆಲವು ಅಂಗಕ್ರಿಯಾ ವಿಜ್ಞಾನಿಗಳು ಜಗದೀಶ್ ಚಂದ್ರ ಬೋಸ್ ಅವರ ಈ ಸಂಶೋಧನೆಯನ್ನ ಅಣಕಿಸ್ತಾರೆ. ವೀನಸ್ ಫ್ಲೈಟ್ರಾಪ್ ಎನ್ನುವ ಸಸ್ಯಗಳನ್ನ ಕುರಿತಾಗಿ ಆಳವಾದ ಸಂಶೋಧನೆ ನಡೆಸಿದ್ದ ಜಾನ್ ಬರ್ಡನ್ ಸ್ಯಾಂಡರ್ಸನ್ ಸ್ಪರ್ಶಕ್ಕೆ ಸಂವೇದನಾಶೀಲ ಅಂತ ತಿಳಿದಿರುವ ಸಸ್ಯಗಳು ಮಾತ್ರ ಅಲ್ಲ, ಎಲ್ಲ ಸಸ್ಯಗಳು ಕೂಡ ಸ್ಪರ್ಶ ಮತ್ತು ಬಳಲಿಕೆಗೆ ಸಂವೇದನೆಯನ್ನು ತೋರಿಸ್ತವೆ ಅನ್ನೋದನ್ನು ಒಪ್ಪದೆ ಬೋಸ್ ಭೌತ ವಿಜ್ಞಾನವನ್ನ ಬಿಟ್ಟು ಸಸ್ಯ ವಿಜ್ಞಾನಕ್ಕೆ ಬಂದಿದ್ದು ದೊಡ್ಡ ದುರದೃಷ್ಟ ಅಂತೇಳಿ ಗೇಲಿ ಮಾಡ್ತಾರೆ. ಲಂಡನ್ನ ಸೇಂಟ್ ಮೇರಿ ಆಸ್ಪತ್ರೆಯ ಶರೀರ ವಿಜ್ಞಾನ ಉಪನ್ಯಾಸಕ ಮತ್ತೆ ಬರ್ಡನ್ ಸ್ಯಾಂಡರ್ಸನ್ ಮತ್ತೆ ಮುಂದೆ ಹೃದಯದ ವಿದ್ಯುತ್ ಚಟುವಟಿಕೆಯನ್ನು ದಾಖಲೆ ಮಾಡದಂತ ಉಪಕರಣವನ್ನ ತಯಾರು ಮಾಡಿದ ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ನ ನಿರ್ಮಿಸಿದ ಮಾಜಿ ವಿದ್ಯಾರ್ಥಿ ಅಗಸ್ಟನ್ ವಾಲ್ಟರ್ ಈ ದಾಳಿನಲ್ಲಿ ಸೇರ್ಕೊಳ್ತಾರೆ. ಪ್ರಾಣಿಗಳ ಜೀವನದ ಸಂಕೀರ್ಣ ಸಮಸ್ಯೆಗಳಿಗೆ ಸಸ್ಯಗಳು ಪರಿಹಾರಗಳನ್ನು ಒದಗಿಸಬಹುದು ಅನ್ನುವ ಜಗದೀಶ್ ಚಂದ್ರ ಬೋಸ್ ಅವರ ಸಲಹೆ ತಿರಸ್ಕಾರಕ್ಕೆ ಒಳಗಾಗುತ್ತೆ. ಬೋಸು ವಾಲರ್ ಅವರ ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಅವರ ಚಾತುರ್ಯವನ್ನು ಮೆಚ್ಚುತ್ತಾರೆ. ಆದರೆ ಅವರ ನಡುವೆ ಪರಸ್ಪರ ಗೌರವ ಇರೋದಿಲ್ಲ. ಜಗದೀಶ್ ಚಂದ್ರ ಬೋಸ್ ಮುಂದಿನ ದಿನಗಳಲ್ಲಿ ಪ್ರಕಟಿಸಿದ ಲೇಖನಗಳಿಗೆ ವಾಲರ್ ಕಟುವಾದ ವಿಮರ್ಶೆ ಮಾಡ್ತಾರೆ. ಇದು ಇವರಿಬ್ಬರ ನಡುವಿನ ಹಗೆತನಕ್ಕೆ ಕಾರಣ ಆಗುತ್ತೆ. ಇದರಿಂದ ಕೆಲವೇ ತಿಂಗಳುಗಳಲ್ಲಿ ಗೌರವಾನ್ವಿತ ಭೌತ ವಿಜ್ಞಾನಿಯಾಗಿದ್ದಂಥ ಜಗದೀಶ್ ಚಂದ್ರ ಬೋಸು ವಿವಾದಾತ್ಮಕ ಶರೀರ ವಿಜ್ಞಾನಿಯಾಗಿ ಮಾರ್ಪಡ್ತಾರೆ. ಇದು ರಾಯಲ್ ಸೊಸೈಟಿ ಸಸ್ಯಗಳಲ್ಲಿನ ವಿದ್ಯುತ್ ಪ್ರತಿಕ್ರಿಯೆ ಕುರಿತಾದಂಥ ಜಗದೀಶ್ ಚಂದ್ರ ಬೋಸ್ ಅವರ ಪ್ರಯೋಗಗಳನ್ನ ಅಥವಾ ಬೇರೆ ಯಾವುದೇ ಸಂಶೋಧನೆಯನ್ನಾಗಲಿ ಒಂದು ದಶಕಕ್ಕೂ ಹೆಚ್ಚು ಕಾಲ ಪ್ರಕಟಣೆ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಭಾರತದ ವೈಜ್ಞಾನಿಕ ಖ್ಯಾತಿಯನ್ನ ತಮ್ಮ ಹೆಗಲ ಮೇಲೆ ಹೊರುವ ಆತ್ಮವಿಶ್ವಾಸ ಹೊಂದಿದ್ದಂಥ ಜಗದೀಶ್ ಚಂದ್ರ ಬೋಸರಿಗೆ ಈ ತಿರಸ್ಕಾರ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ. ಮುಂದಿನ 12 ವರ್ಷಗಳ ಕಾಲ ನಾನು ಎದುರಿಸಿದ್ದಕ್ಕಿಂತಲೂ ಹೆಚ್ಚು ಹತಾಶ ನಿರಾಶಾದಾಯಕವಾದ ಪರಿಸ್ಥಿತಿಗಳು ಇರಲಿಲ್ಲ ಅಂತೇಳಿ
ಜಗದೀಶ್ ಚಂದ್ರ ಬೋಸ್ ಹೇಳ್ಕೊಂಡಿದ್ದಾರೆ. 1926 ಆಗಸ್ಟ್ನಲ್ಲಿ ಜಗದೀಶ್ ಚಂದ್ರ ಬೋಸ್ ಪ್ರಾಣಿಗಳ ಜೀವನವನ್ನು ಆಳುವ ವಿದ್ಯಮಾನಗಳು ಸಸ್ಯಗಳಿಗೂ ಸಲ್ತೇವೆ ಅಂತೇಳಿ ಮನವರಿಕೆ ಮಾಡೋದಕ್ಕೆ ಭಾರತದಿಂದ ಆಕ್ಸ್ಫರ್ಡ್ಗೆ ಪ್ರಯಾಣ ಮಾಡಿ ಬ್ರಿಟಿಷ್ ಅಸೋಸಿಯೇಷನ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ಗೆ ಗೌರವಾನ್ವಿತ ಸದಸ್ಯರ ಮುಂದೆ ನಿಂತುಕೊಳ್ತಾರೆ. ಉಪನ್ಯಾಸ ಸಭಾಂಗಣಕ್ಕೆ ಹೋಗೋ ದಾರಿಯಲ್ಲಿ ಅವರು ಸ್ನ್ಯಾಪ್ ಡ್ರ್ಯಾಗನ್ನ ಕಾಂಡವನ್ನು ಕಿತ್ಕೊಳ್ತಾರೆ. ಅದನ್ನು ಸಸ್ಯದ ವಿದ್ಯುತ್ ಸಂಕೇತಗಳನ್ನು ಸೂಕ್ಷ್ಮವಾದ ತಟ್ಟೆಯ ಮೇಲೆ ಪತ್ತೆ ಹಚ್ಚೋದಕ್ಕೆ ವಿನ್ಯಾಸಗೊಳಿಸಿದಂಥ ಸಾಧನಕ್ಕೆ ಜೋಡಿಸ್ತಾರೆ. ಪ್ರದರ್ಶನವನ್ನು ಉತ್ತಮವಾಗಿ ವೀಕ್ಷಿಸೋದಕ್ಕೆ ಜನಸಮೂಹ ತುದಿಗಾಲ ಮೇಲೆ ನಿಂತಿರಬೇಕಾದ್ರೆ ಜಗದೀಶ್ ಚಂದ್ರ ಬೋಸ್ ಅವರು ಹೃದಯ ಬಡಿತವನ್ನು ಸಸ್ಯದ ಹೃದಯ ಬಡಿತವನ್ನು ತೋರಿಸ್ತಾರೆ. ಒಂದು ಲಯದಲ್ಲಿ ದಾಖಲೆಯ ಏರಿಳಿತ ಕಂಡು ಬರ್ತೈತೆ. ನಿದ್ರಾಜನಕವಾದಂಥ ಬ್ರೋಮೈಡ್ ತಟ್ಟಿನಲ್ಲಿ ಇರಿಸಿದಾಗ ಸಸ್ಯದ ಕಾಂಡ ಬಾಗುತ್ತೆ ಮತ್ತು ಅದರ ಸಂಕೇತಗಳನ್ನು ಪತ್ತೆ ಹಚ್ಚುವ ರೇಖೆ ಅದೇ ರೀತಿಯಲ್ಲಿ ಇಳಿಯುತ್ತೆ. ಕಸ್ತೂರಿ ತಟ್ಟೆಯಿಂದ ಬರುವ ಪ್ರಬಲ ಸುಗಂಧಕ್ಕೆ ಹೊಡೆದಾಗ ಎರಡು ಕೂಡ ಪುನಶ್ಚೇತನಗೊಂಡಂತೆ ಕಾಣ್ತವೆ. ಮತ್ತೊಂದು ಉಪಕರಣವನ್ನು ಬಳಸಿಕೊಂಡು ಸಸ್ಯದ ಮೂಲಕ ರಸವು ಚಲಿಸುವ ವಿಧಾನವನ್ನು ಕೂಡ ಜಗದೀಶ್ ಚಂದ್ರ ಬೋಸ್ ಪ್ರದರ್ಶನ ಮಾಡ್ತಾರೆ. ಅದು ಆ ಪ್ರಾಣಿಗಳ ದೇಹದ ಮೂಲಕ ಹರಿಯುವ ರಕ್ತದಂತೆ ಇರುತ್ತಂತ ಅವರು ವಾದ ಮಾಡ್ತಾರೆ. ಕಾಂಡವನ್ನು ಉತ್ತೇಜಕ್ಕೆ ಕೊಟ್ಟಿದಾಗ ರಸದ ಪರಿಚಲನೆ ದಾಖಲಿಸುವ ರೆಕಾರ್ಡ್ ಮೇಲಕ್ಕೆ ಬಾಗುತ್ತೆ. ನಿರುತ್ಸಾಹಕ್ಕೆ ವರ್ಗಾಯಿಸಿದಾಗ ಅದು ಎಲ್ಲ ಚೈತನ್ಯ ಚಿಹ್ನೆಗಳನ್ನ ಕಳೆದುಕೊಂಡಂತೆ ಕಂಡು ಬರುತ್ತೆ ಮತ್ತು ಕೆಳಗೆ ಬಾಗುತ್ತೆ. ತಮ್ಮ ಮುಂದೆ ನಡೀತಾ ಇರುವಂತಹ ಸಸ್ಯದ ಸಾವು ಬದುಕಿನ ಹೋರಾಟವನ್ನ ಬಿಗಿ ಹಿಡಿದು ಪ್ರೇಕ್ಷಕರು ನೋಡ್ತಾರೆ. ಆಗ ಜಗದೀಶ್ ಚಂದ್ರ ಬೋಸ್ ಈವರೆಗೆ ನಾವು ಸಸ್ಯಗಳನ್ನು ಕುರಿತಾಗಿ ತಿಳ್ಕೊಂಡಿರ್ತಕ್ಕಂಥ ವೈಜ್ಞಾನಿಕ ಪರಿಕಲ್ಪನೆಗಳು ತಪ್ಪಾಗಿದ್ದಾವೆ ಅಂತೇಳಿ ಮನದಟ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಮ್ಮ 70ನೇ ವಯಸ್ಸಿನ ವೇಳೆಗೆ ಜಗದೀಶ್ ಚಂದ್ರ ಬೋಸ್ ಅವರು ತಾವು ಕಂಡುಕೊಂಡಂತ ಜಡ ಮತ್ತು ಚೇತನಗಳ ಏಕತ್ವದ ಪರಿಕಲ್ಪನೆ ಹಂಚಿಕೊಳ್ಳೋದಕ್ಕೆ 2 ದಶಕಗಳಿಗೂ ಹೆಚ್ಚು ಕಾಲ ಭಾರತ, ಬ್ರಿಟನ್, ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಪ್ರಯಾಣ ಮಾಡಿರ್ತಾರೆ. ಬೋಸ್ ಅವರ ಪ್ರಯೋಗಗಳು ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಲಾರ್ಡ್ ಕೆಲ್ವಿನ್ ಸೇರಿದಂತೆ ಮಹಾನ್ ವಿಜ್ಞಾನಿಗಳನ್ನು ಆಕರ್ಷಿಸಿರುತ್ತೆ. ಆದರೆ ಅವರು ತಲುಪಿದ ತೀರ್ಮಾನಗಳು ಅವರನ್ನು ಅನೇಕ ಪ್ರಮುಖ ಸಸ್ಯ ವಿಜ್ಞಾನಿಗಳ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಇತರ ವಿಜ್ಞಾನಿಗಳು ಜಗದೀಶ್ ಚಂದ್ರ ಬೋಸ್ ಅವರ ಸಂಶೋಧನೆಯನ್ನು ವಿಜ್ಞಾನ ಮತ್ತು ಆಧ್ಯಾತ್ಮದ ಅಪಾಯಕಾರಿ ಕಲಬೆರಕೆ ಅಂತ ಗುರುತಿಸ್ತಾರೆ. ಸಸ್ಯಗಳಿಗೆ ಬುದ್ಧಿವಂತ ನಡವಳಿಕೆ, ಕಲಿಕೆ ಮತ್ತು ನೆನಪು ಇದೆ ಎನ್ನುವ ಜಗದೀಶ್ ಚಂದ್ರ ಬೋಸ್ ಅವರ ಪ್ರತಿಪಾದನೆಗಳನ್ನು ಬೆಂಬಲಿಸೋದಕ್ಕೆ ಸಾಕಷ್ಟು ಪುರಾವೆಗಳಿಲ್ಲ ಅಂತ ಇತರ ವಿಜ್ಞಾನಿಗಳು ತೋರಿಸ್ತಾರೆ. ಜಗದೀಶ್ ಚಂದ್ರ ಅವರ ಸಂಶೋಧನೆಗಳು ವೈಜ್ಞಾನಿಕ ಮಾನದಂಡಗಳನ್ನು ಪೂರೈಸೋದಕ್ಕೆ ವಿಫಲ ಆಗಿದೆ ಅನ್ನೋದು ವಿಮರ್ಶಕ ವಿಜ್ಞಾನಿಗಳ ನಿಲುವಾಗಿರುತ್ತೆ. ಪಾಲರ್ ಅವರೊಂದಿಗಿನ ವಿವಾದದ ನಂತರ ಬೋಸ್ ಅವರು ಕಲ್ಕತ್ತಾಕ್ಕೆ ಹಿಂದಿರುಗ್ತಾರೆ ಮತ್ತು ತಮ್ಮ ಲೇಖನಗಳನ್ನು ವಿಮರ್ಶಿಸುತ್ತಿದ್ದಂಥವರ ವಿರೋಧದೊಂದಿಗೆ ಹೋರಾಡೋದಕ್ಕೆ ಬದಲಾಗಿ ತಮ್ಮ ಲೇಖನಗಳನ್ನ ಪ್ರಕಟಣೆಗೆ ಕಳಿಸೋದನ್ನ ನಿಲ್ಲಿಸ್ತಾರೆ. ಅದರ ಬದಲು ಅವರು ತಮ್ಮ ಸಂಶೋಧನೆಗಳನ್ನು ಪುಸ್ತಕದ ಮೂಲಕ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಅವರು ತಮ್ಮ ವೈಜ್ಞಾನಿಕ ಸಮಕಾಲೀನರಿಂದ ದೂರ ಸರಿತಾರೆ. ಅವರ ಜನಪ್ರಿಯ ಓದುಗರ ಸಂಖ್ಯೆ ಹೆಚ್ಚುತ್ತೆ. 1920ರ ದಶಕದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಲೇಖಕ ಮತ್ತು ತತ್ವಜ್ಞಾನಿ ಆಲ್ಡಸ್ ಹಕ್ಸ್ಲಿ ಆತ ಬೋಸ್ ಕೇವಲ ಸೂಜಿಗಳು, ತಂತಿಗಳು, ಗಡಿಯಾರ ಯಂತ್ರ ಮತ್ತು ಗಾಜಿನಿಂದ ತಯಾರಿಸಿದ ಸಂಕೀರ್ಣ ಯಂತ್ರಗಳನ್ನು ಕಂಡು ಬೆರಗಾಗ್ತಾರೆ. ವಿದ್ಯುತ್ ಆಘಾತಕ್ಕೆ ಸಸ್ಯಗಳ ಬೆಳವಣಿಗೆ ಮತ್ತು ಪ್ರತಿಕ್ರಿಯೆಯನ್ನು ದಾಖಲೆ ಮಾಡ್ತಾ ಜಗದೀಶ್ ಚಂದ್ರ ಬೋಸ್ ತಮ್ಮ ಸಸ್ಯಗಳನ್ನು ಪರೀಕ್ಷಿಸೋದು ಅವರು ಕಾಣ್ತಾರೆ. ಆಲ್ಡಸ್ ಹಕ್ಸ್ಲಿ ಕಾಣ್ತಾರೆ. ಬೋಸ್ ಅವರು ನಿರ್ಮಾಣ ಮಾಡಿದಂಥ ಒಂದು ಸಾಧನ ಸಸ್ಯ ಹೊರಹಾಕಿದ ಆಮ್ಲಜನಕ ಒಂದು ನಿರ್ದಿಷ್ಟ ಮಟ್ಟ ಮುಟ್ಟಿದಾಗ ಗಂಟೆಯನ್ನು ಬಾರಿಸುವಂತೆ ಮಾಡಿರುತ್ತೆ. ಜಗದೀಶ್ ಚಂದ್ರ ಬೋಸ್ ಅವರ ದೃಷ್ಟಿಯಲ್ಲಿ ಅವರ ಉಪಕರಣಗಳು ಸಸ್ಯಗಳ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಅವು ಕೇವಲ ಜಡಲ್ ಅಂತ ಸಾಧಿಸ್ತಕ್ಕಂಥ ಸೂಕ್ಷ್ಮ ದರ್ಶಕದ ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತವೆ. ಸಸ್ಯಗಳು ತಮ್ಮ ಪರಿಸರವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ತನಿಖೆ ಮಾಡಿದವರಲ್ಲಿ ಜಗದೀಶ್ ಚಂದ್ರ ಬೋಸ್ ಏನು ಮೊದಲಿಗರಲ್ಲ. ಬರ್ಡನ್ ಸ್ಯಾಂಡರ್ಸನ್ 1870ರ ದಶಕದಲ್ಲೇ ವೀನಸ್ ಫ್ಲೈಟ್ರಾಪ್ ಸಸ್ಯದಲ್ಲಿ ಪ್ರಾಣಿಗಳಲ್ಲಿ ನಡೆಯುವಂತಹ ನರ ಹೋಲಿಕೆ ಚಟುವಟಿಕೆಗಳನ್ನ ಗುರುತಿಸಿರ್ತಾರೆ. ಚಾರ್ಲ್ಸ್ ಡಾರ್ವಿನ್ ಅವರು 1880ರ ದಿ ಪವರ್ ಆಫ್ ಮೂವ್ಮೆಂಟ್ ಇನ್ ಪ್ಲಾಂಟ್ಸ್ನಲ್ಲಿ ಒಂದು ಸಸ್ಯದ ಬೇರುಗಳು ಪ್ರಾಣಿಗಳ ಮೆದುಳಂತೆ ಕಾರ್ಯನಿರ್ವಹಿಸ್ತವೆ ಅಂತ ಕೂಡ ಬರೆದಿರ್ತಾರೆ. ಯುನೈಟೆಡ್ ಸ್ಟೇಟ್ಸು ಮತ್ತು ಸ್ವೀಡನ್ನಲ್ಲಿರುವ ವಿಜ್ಞಾನಿಗಳು ಕೂಡ ಸಸ್ಯಗಳಲ್ಲಿರುವ ವಿದ್ಯುತ್ತು ಮತ್ತು ಅದರ ಸೂಕ್ಷ್ಮತೆ ಕುರಿತಾಗಿ ಬರೆದಿರ್ತಾರೆ. ಅಳತೆಗಳನ್ನು ಕೂಡ ಮಾಡಿರ್ತಾರೆ. ಸಸ್ಯಗಳಿಗೆ ಮತ್ತು ಲೋಹಗಳಿಗೆ ನೋವು ನಲಿಗಳು ಇವೆ ಅಂತ ಪ್ರತಿಪಾದನೆ ಮಾಡಿದ್ರಿಂದ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿಗಳ ತೀವ್ರ ಟೀಕೆಗೊಳಗಾಗ್ತಾರೆ. ಜಗದೀಶ್ ಚಂದ್ರ ಬೋಸ್ ಜಡ ಮತ್ತು ಚೇತನಗಳನ್ನು ವೈದಿಕ ಅದ್ವೈತದ ಮೂಲಕ ನೋಡ್ತಾ ಇರ್ತಾರೆ. ಮಾತ್ರ ಅಲ್ಲ, ಅವರು ಯಾವುದೇ ರಾಸಾಯನಿಕ ಅಥವಾ ಭೌತಿಕ ಶಕ್ತಿಗಳಿಗಿಂತ ಬೇರೆಯದೇ ಆದ ಜೀವವನ್ನು ಸಕ್ರಿಯಗೊಳಿಸುವ ವಿಶ್ವವ್ಯಾಪಿ ತತ್ವವನ್ನು ಪರಿಗಣಿಸ್ತಾ ಇರ್ತಾರೆ. ಹಾಗೆಯೇ ತಮ್ಮ ಆಧ್ಯಾತ್ಮಿಕ ನಂಬಿಕೆಗಳನ್ನ ಎತ್ತಿ ತೋರಿಸ್ಕೊಳ್ತಾ ಇರ್ತಾರೆ. ತಮ್ಮ ಮೊದಲ ಪುಸ್ತಕದ ಶೀರ್ಷಿಕೆ ಆರಂಭದಲ್ಲಿ ಋಗ್ವೇದವನ್ನು ಅವರು ಉಲ್ಲೇಖ ಮಾಡಿರ್ತಾರೆ. 1917ರಲ್ಲಿ ಕಲ್ಕತ್ತಾದಲ್ಲಿ ಬೋಸ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆದಾಗ ಜಗದೀಶ್ ಚಂದ್ರ ಬೋಸ್ ಅವರು ಇದು ಕೇವಲ ಪ್ರಯೋಗಾಲಯ ಅಲ್ಲ, ಒಂದು ದೇವಾಲಯ ಅಂತ ಪರಿಚಯ ಮಾಡ್ತಾರೆ. ಇದು ಅವರನ್ನ ವೈಜ್ಞಾನಿಕ ವಲಯಗಳಲ್ಲಿ ವೈಟಲಿಸ್ಟ್ಗಳ ಜೊತೆಗೆ ಅಂದರೆ ಹುಡುಕಲಾಗದ ತತ್ವಗಳನ್ನು ಕಾಣುವ ಗುಂಪಿಗೆ ಬೋಸ್ ಅವರನ್ನ ಸೇರಿಸುವಂತೆ ಮಾಡುತ್ತೆ. ಈ ಕುರಿತಾಗಿ 1927ರಲ್ಲಿ
ಸಸ್ಯ ಶರೀರ ವಿಜ್ಞಾನಿಯಾಗಿದ್ದಂಥ ಜಾರ್ಜ್ ಪಿಯರ್ಸು ಸೈನ್ಸ್ ನಿಯತಕಾಲಿಕದಲ್ಲಿ ಯಾವುದೇ ವ್ಯಕ್ತಿ ಬೋಸ್ ಪರ ಇಲ್ಲ ವಿರೋಧವಾಗಿರಬೇಕು, ತಟಸ್ಥನಾಗಿರೋದಕ್ಕೆ ಅಜ್ಞಾನದ ಮಟ್ಟ ಅಥವಾ ದಿಟ್ಟತನದ ಕೊರತೆಯನ್ನು ಸೂಚಿಸುತ್ತದೆ, ಅದು ತೀರಾ ಶೋಚನೀಯ. ಜಗದೀಶ್ ಚಂದ್ರ ಬೋಸ್ ಪ್ರತಿಪಾದನೆಗಳು ಜ್ಞಾನ ಅಲ್ಲ, ಅದು ವಿಜ್ಞಾನ ಅಲ್ಲ, ಅದು ಅವರ ನಂಬಿಕೆ, ಬದುಕು ಮತ್ತು ಅವರ ತಾತ್ವಿಕತೆಯ ನಡೆವಳಿಕೆಗಳಿಗೆ ಒಂದು ಮಾರ್ಗದರ್ಶಿ ಮತ್ತು ವ್ಯಾಖ್ಯಾನಗಳಾಗಿದೆ ಅಂತೇಳಿ ಬರೀತಾರೆ. ಜಗದೀಶ್ ಚಂದ್ರ ಬೋಸ್ ಭಾರತದ ವೈದಿಕ ನಂಬಿಕೆಗಳ ಜೊತೆಗೆ ವೈಜ್ಞಾನಿಕ ಸಂಶೋಧನೆಗಳನ್ನ ತೊಳಕು ಹಾಕೋದು ಶುದ್ಧ ವೈಜ್ಞಾನಿಕ ಮಾರ್ಗ ಅಲ್ಲ ಅಂತ ವಿಜ್ಞಾನಿಗಳು ಟೀಕೆ ಮಾಡ್ತಾರೆ. ಜಾರ್ಜ್ ಪಿಯರ್ಸ್ ಅಭಿಪ್ರಾಯವೇ ಮೇಲುಗೈ ಸಾಧಿಸುತ್ತೆ. ಮುಂದಿನ ತಲೆಮಾರುಗಳ ವಿಜ್ಞಾನಿಗಳು ಜಗದೀಶ್ ಚಂದ್ರ ಬೋಸ್ ಅವರ ಕೆಲಸವನ್ನ ಒಂದು ವಿಚಿತ್ರ ಕುತೂಹಲದ ಫಲಗಳು ಅಂತ ತಳ್ಳಿ ಹಾಕ್ತಾರೆ. ಮತ್ತೆ ಯುವ ಸಂಶೋಧಕರು ಅದರ ಹತ್ರ ನಿರಾಸಕ್ತರಾಗ್ತಾರೆ. ಕಲ್ಕತ್ತಾದಲ್ಲಿರುವ ಬೋಸ್ ಸಂಸ್ಥೆಗೆ ಭೇಟಿ ನೀಡಿದ್ದ ಜರ್ಮನ್ ತಳಿ ವಿಜ್ಞಾನಿ ರಿಚರ್ಡ್ ಗೋಲ್ಡ್ ಸ್ಮಿತ್ ಮುಂದಿನ ದಿನಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರ ವಿರೋಧಿ ಬಣವನ್ನ ಸೇರಿ ಅವರನ್ನ ಸುಳ್ಳುಗಾರ ಅನ್ನುವ ಹಣೆಪಟ್ಟಿ ಕಟ್ಟಿ ಸಸ್ಯಗಳ ಆತ್ಮವನ್ನ ಕಂಡು ಹಿಡಿದಾತ ಅಂತೇಳಿ ಗೇಲಿ ಮಾಡ್ತಾರೆ. ಅರಿಜೋನಾದ ಟಕ್ಸನ್ನಲ್ಲಿರುವ ಪ್ರಸಿದ್ಧ ಡೆಸರ್ಟ್ ಲ್ಯಾಬೊರೇಟರಿ ನಿರ್ದೇಶಕ ಡೇನಿಯಲ್ ಮ್ಯಾಕ್ಡೋಗಲ್ ಸಸ್ಯಗಳಲ್ಲಿನ ನಾಡಿ ಮಿಡಿತ, ಹೃದಯ ಮಿಡಿತ ಮತ್ತು ನರ ಚಟುವಟಿಕೆಗಳಿವೆ ಅನ್ನೋದು ಸಂಪೂರ್ಣ ಅಸಂಬದ್ಧ ಮತ್ತು ಅವುಗಳಿಗೆ ಯಾವುದೇ ವೈಜ್ಞಾನಿಕ ಅಡಿಪಾಯ ಇಲ್ಲ ಅಂತ ಘೋಷಣೆಯನ್ನ ಮಾಡ್ತಾರೆ. ಜಗದೀಶ್ ಚಂದ್ರ ಬೋಸ್ ಅವರ ಶಿಶು ಕಲ್ಪನೆಗಳಿಂದ ಅಮೆರಿಕದ ಸಾರ್ವಜನಿಕರ ರಕ್ಷಣೆ ಮಾಡೋದಕ್ಕೆ ಅವರು ಪ್ರತಿಜ್ಞೆಯನ್ನ ಮಾಡ್ತಾರೆ. ಮತ್ತೆ ಇದಕ್ಕಾಗಿ, ಈ ಉದ್ದೇಶಕ್ಕಾಗಿ ಇತರ ವಿಜ್ಞಾನಿಗಳು ಕೂಡ ಒಟ್ಟುಗೂಡಿಸ್ತಾರೆ. ಸ್ಟ್ಯಾನ್ಫೋರ್ಡ್ನಲ್ಲಿದ್ದಂಥ ಸಸ್ಯ ಶರೀರ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಬರೆದಿದ್ದ ಅವರ 1927ರ ಪ್ಲಾಂಟ್ ಆಟೋಗ್ರಾಫ್ಸ್ ಅಂಡ್ ದೇರ್ ರೆವಲ್ಯೂಷನ್ಸ್ ಪುಸ್ತಕವನ್ನ ಆಕರ್ಷಕ ಮತ್ತು ಅಪಾಯಕಾರಿ ಅಂತ ಕರೀತಾರೆ. ಜಗದೀಶ್ ಚಂದ್ರ ಬೋಸ್ ಅವರ ಸಂಶೋಧನೆ ಶೈಲಿ ಮತ್ತು ವಿವರಣೆ ಸಸ್ಯ ಶರೀರ ವಿಜ್ಞಾನದ ಪಿತಾಮಹ ಅಂತ ಕರೆಯಲ್ಪಡುವ ಜೂಲಿಯನ್ ವಾನ್ ಸ್ಯಾಕ್ಸ್ ಶಿಷ್ಯ ಮತ್ತು ಅನುಯಾಯಿಗಳ ತೀವ್ರ ಟೀಕೆಗೆ ಒಳಗಾಗುತ್ತೆ. ಜಗದೀಶ್ ಚಂದ್ರ ಬೋಸ್ ಅವರ ವೈಜ್ಞಾನಿಕ ಸಮಕಾಲೀನರು ಅವರ ಪ್ರಯೋಗಗಳನ್ನ ಪುನರಾವರ್ತನೆ ಮಾಡೋದಕ್ಕೆ ಬಹಳ ಎಣಗಾಡ್ತಾರೆ. ಜಗದೀಶ್ ಚಂದ್ರ ಬೋಸ್ ಬಳಸ್ತಾ ಇದ್ದಂಥ ಉಪಕರಣಗಳು, ಅವುಗಳನ್ನ ಬಳಸ್ತಕ್ಕಂಥ ಕೌಶಲ್ಯದ ಕೊರತೆ ಮತ್ತು ಬೋಸ್ ತಮ್ಮ ಸಂಶೋಧನೆಯ ಉಪಕರಣಗಳಿಗೆ, ಸಾಧನೆಗಳಿಗೆ ಸರಿಯಾದ ವಿವರಣೆ ಕೊಡದೇ ಇರೋದು ಅವರ ಪ್ರಯೋಗಗಳ ಫಲಿತಾಂಶಗಳನ್ನ ವಿಜ್ಞಾನಿಗಳು ಒಪ್ಪಿಕೊಳ್ಳದಂತೆ ಮಾಡಿರುತ್ತೆ. ಆಗೊಮ್ಮೆ ಇಗೊಮ್ಮೆ ನೀಡ್ತಾ ಇದ್ದಂಥ ಅಂತಾರಾಷ್ಟ್ರೀಯ ಉಪನ್ಯಾಸಗಳ ಹೊರತಾಗಿ ಜಗದೀಶ್ ಚಂದ್ರ ಬೋಸ್ ಹೆಚ್ಚಾಗಿ ಭಾರತದಲ್ಲಿನೇ ಪ್ರತ್ಯೇಕಿಸಲ್ಪಟ್ಟಿರ್ತಾರೆ. ಅವರು ತಮ್ಮದೇ ಆದ ವಿಚಾರಗಳನ್ನು ಅನುಸರಿಸಿದ ಕಾರಣ ಪಾಶ್ಚಿಮಾತ್ಯ ವಿಜ್ಞಾನಿಗಳ ಜೊತೆಗೆ ಸಹಯೋಗವನ್ನು ಕಳ್ಕೊಳ್ತಾರೆ. ಅವರು ತಮ್ಮದೇ ಪ್ರಯೋಗದಿಂದ ಹೊರಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದಂಥ ವೈಜ್ಞಾನಿಕ ಸಂಶೋಧನೆಗಳ ಕಡೆ ಹೆಚ್ಚಾಗಿ ಗಮನ ಕೊಡೋದಿಲ್ಲ ಮತ್ತು ಹೊಸ ಸಂಶೋಧನೆಗಳ ಸಂಪರ್ಕವೂ ಅವರಿಗಿರೋದಿಲ್ಲ. 1973ರ ದಿ ಸೀಕ್ರೆಟ್ ಲೈಫ್ ಆಫ್ ಪ್ಲಾಂಟ್ಸ್ ಪುಸ್ತಕ ಹೊರ ಬಂದಾಗ ವಿವಾದ ಮತ್ತೊಮ್ಮೆ ಕಾಣಿಸಿಕೊಳ್ತದೆ. ಅದು ವೈಜ್ಞಾನಿಕವಲ್ಲ, ಆದರೆ ವೈಜ್ಞಾನಿಕ ಕಟ್ಟುಕತೆಗಳ ಗುಂಪಿಗೆ ಸೇರ್ತದೆ ಅನ್ನುವ ತೀರ್ಮಾನಕ್ಕೆ ಬರಲಾಗುತ್ತೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಬೋಸ್ ಅವರ ಸಸ್ಯ ನರಮಂಡಲದ ಪರಿಕಲ್ಪನೆಯನ್ನು ಕುರಿತಾಗಿ ಅಧ್ಯಯನ ಪ್ರಾರಂಭ ಆಗೈತೆ. ಜಗದೀಶ್ ಚಂದ್ರ ಬೋಸ್ ಹೊಂದಿದ ಆಧ್ಯಾತ್ಮಿಕ ತಾತ್ವಿಕ ದೃಷ್ಟಿಕೋನವನ್ನ ಒಪ್ಪದ ಆಧುನಿಕ ವಿಜ್ಞಾನಿಗಳು ಸಸ್ಯಗಳಲ್ಲಿ ಪ್ರಾಣಿಗಳಲ್ಲಿರುವಂತಹ ನರಮಾನಸಿಕ ಗುಣಗಳು ಇವೆಯೇ ಅಥವಾ ನಡವಳಿಕೆ ಪ್ರತಿಕ್ರಿಯೆ ರೂಪದಲ್ಲಿ ಮಾತ್ರ ವ್ಯಕ್ತಿವೆ ಅಂತ ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲವರು ಜಗದೀಶ್ ಚಂದ್ರ ಬೋಸ್ ಅವರನ್ನ ಒಬ್ಬ ಹುತಾತ್ಮ ಋಷಿ ಅಂತ ಕೆಲವರು ಭಾವಿಸ್ತಾ ಇದ್ದಾರೆ ಅಂತೇಳಿ 2006ರಲ್ಲಿ ಟ್ರೆಂಡ್ಸ್ ಇನ್ ಪ್ಲಾಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಲೇಖನ ಬರೆದಂಥ ಜೀವ ವಿಜ್ಞಾನಿ ಎರಿಕ್ ಪ್ರೆನರ್ ಗುರುತಿಸಿದ್ದಾರೆ. ಈ ಪತ್ರಿಕೆ ಸಸ್ಯ ನರವಿಜ್ಞಾನ ಅಂದ್ರೆ ಪ್ಲಾಂಟ್ ನ್ಯೂರೋಬಯಾಲಜಿ ಎನ್ನುವ ಹೊಸ ಶಾಖೆಯನ್ನು ಘೋಷಣೆ ಮಾಡಿದೆ. ಇದು ಜಗದೀಶ್ ಚಂದ್ರ ಬೋಸ್ ಅವರ ದೃಷ್ಟಿಕೋನವನ್ನ ಹತ್ತಿಕ್ಕಿದಾಗ ಹೊಗೆಯಾಡ್ತಾ ಇದ್ದ ಬೆಂಕಿಯನ್ನ ಮತ್ತೆ ಹೊಚ್ಚಿದೆ. ಕೊನೆಯಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ಜಗದೀಶ್ ಚಂದ್ರ ಬೋಸ್ ಅವರ ಪ್ರತಿಪಾದನೆಗಳಲ್ಲಿ ಕೆಲವನ್ನ ಒಪ್ಪಿ, ಕೆಲವನ್ನ ಮಾರ್ಪಡಿಸಿ, ಕೆಲವನ್ನ ಅಸಂಬದ್ಧ ಅಂತ ತಿರಸ್ಕಾರ ಇನ್ನೂ ಕೆಲವನ್ನ ಮುಂದೆ ಒಪ್ಪಬಹುದು ಮತ್ತು ತಿರಸ್ಕರಿಸಲೂಬಹುದು. ರವೀಂದ್ರನಾಥ್ ಠಾಗೂರ್ ಜಗದೀಶ್ ಚಂದ್ರ ಬೋಸ್ ಅವರನ್ನ ವಾಸ್ತವಿಕ ಜಗತ್ತಿನ ಕವಿ ಅಂತ ಕರೆದಿರ್ತಾರೆ. ಆದರೆ ಈ ಗೌರವ ಅವರಿಗಿದ್ದ ವಿರೋಧದ ಅಲೆಯನ್ನ ನಿವಾರಿಸೋದಕ್ಕೆ ಆಗೋದಿಲ್ಲ. ಜಗದೀಶ್ ಚಂದ್ರ ಬೋಸ್ ಭಾರತದಲ್ಲಿ ಅನೇಕರಿಗೆ ವೀರರಾಗಿ ಉಳಿತಾರೆ ಮತ್ತು ಅಂತಿಮವಾಗಿ ಅವರಿಗೆ ನೈಟ್ಹುಡ್ ಪದವಿಯನ್ನು ಕೂಡ ನೀಡಲಾಗುತ್ತೆ ಮತ್ತು ರಾಯಲ್ ಸೊಸೈಟಿಗೂ ಕೂಡ ಅವರು ಆಯ್ಕೆ ಆಗ್ತಾರೆ. ಆದರೆ ವೈಜ್ಞಾನಿಕ ಪಾಶ್ಚಿಮಾತ್ಯದಲ್ಲಿ ಅವರನ್ನು ಅಂತಿಮವಾಗಿ ದೂರವಿಡಲಾಗುತ್ತೆ. ವಯಸ್ಸಾದಂತೆ ಜಗದೀಶ್ ಚಂದ್ರ ಬೋಸ್ ಅಸಹನೆ, ಕೋಪಿಷ್ಟ ಮತ್ತು ಸಂಯೋಜನೆ ಕಳ್ಕೊಳ್ಳುವವರಾಗಿ ಬದಲಾಗ್ತಾರೆ. ಅವರು ತಮ್ಮ ವಿದ್ಯಾರ್ಥಿಗಳನ್ನ ಮತ್ತು ಬೋಸ್ ಇನ್ಸ್ಟಿಟ್ಯೂಟ್ನ ಸಿಬ್ಬಂದಿಯನ್ನ ಗದರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು 1937ರಲ್ಲಿ ತಾವು ಸಾಯುವವರೆಗೂ ನಿರ್ದೇಶಕರಾಗಿ ಉಳಿತಾರೆ. ಜಡ ಮತ್ತು ಚೇತನಗಳ ಏಕತ್ವದ ಪ್ರಜ್ಞೆಯನ್ನು ಹೊಂದಿದ್ದ ಉತ್ಸಾಹಭರಿತ ಅನ್ವೇಷಕ, ಹಲವು ವಿಮರ್ಶಕ ದೃಷ್ಟಿನಲ್ಲಿ ಭ್ರಷ್ಟಗೊಂಡ ವಿಜ್ಞಾನಿ ಮತ್ತು ಅರ್ಧ ಮರೆತು ಹೋದ ಅತೀಂದ್ರಿಯವಾದಿಯಾಗಿ ಜಗದೀಶ್ ಚಂದ್ರ ಬೋಸ್ ತಮ್ಮ ಕೊನೆಯ ಉಸಿರನ್ನೆಳಿತಾರೆ. ಆದರೆ ಭಾರತೀಯರ ಮತ್ತು ಜನಸಾಮಾನ್ಯರ ಜನಪ್ರಿಯ ದೃಷ್ಟಿಯಲ್ಲಿ ಜಗದೀಶ್ ಚಂದ್ರ ಬೋಸ್ ಹೆಸರು ಯಾವಾಗಲೂ ಒಬ್ಬ ಮಹಾನ್ ವಿಜ್ಞಾನಿ, ಗೂಗ್ಲಿಯಲೋ ಮಾರ್ಕನಿಗಿಂತ ಮೊದಲೇ ರೇಡಿಯೋ ಕಂಡು ಹಿಡಿದ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ ಅಂತಲೇ ಕಾಣಿಸ್ಕೊಳ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಜಗದೀಶ್ ಚಂದ್ರ ಬೋಸ್, ಗೂಗ್ಲಿಯಲೋ ಮಾರ್ಕನಿ ಮತ್ತು ರೇಡಿಯೋ ಕುರಿತಾಗಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.